ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದರ ಬಗ್ಗೆ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ವಿ ಹರ್ಡ್ ದಟ್ ಹಿ ಸ್ಟಿಲ್ ಅವರು ಸರ್ಜರಿ ಎಲ್ಲ ಕೊಡಲಿಕ್ಕೆ ಸರ್ಜರಿ ಮಾಡಿದ್ದಾರೆ ಆ್ಯಂಡ್ ಹಿ ಸ್ಟಿಲ್ ನಾಟ್ ಯೆಟ್ ಫುಲ್ಲಿ ರಿಕವರ್ಡ್. ವಿ ಹೋಪ್ ದಟ್ ಹಿ ವಿಲ್ ರಿಕವರ್. ಸರ್ ಎಷ್ಟು ಖರ್ಚಾಗಿದೆ ಅದು ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಟೋಲ್ಡ್ ದ ಹಾಸ್ಪಿಟಲ್ ದಟ್ BBMP ಆಲ್ಸೋ ವಿಲ್ ಬಿ ದೇರ್ ಟು ಸಪೋರ್ಟ್ ಫಾರ್ ಏನಾದರೂ ಮೆಡಿಕಲ್ ರಿಕ್ವೈರ್ಮೆಂಟ್ಸಿಗೆ ನಾವು ಹೆಲ್ಪ್ ಮಾಡ್ತೀವಿ. ಸರ್ ಬೆಳಿಗ್ಗೆ DCM ಮನೆಯಲ್ಲಿ ಮೀಟಿಂಗ್ ಇದೆ ಸರ್, ಟನಲ್ ಆಗಿರ್ಬೋದು. ಅದು DCM ಸಾಹೇಬರು ಬ್ರೀಫಿಂಗ್ ಮಾಡಿಬಿಟ್ಟಿದ್ದಾರೆ. ಅದು ನಾವು ಜಾಸ್ತಿ ಅದ್ರ ಬಗ್ಗೆ ಹೇಳಲಿಕ್ಕೆ ಬರಲ್ಲ. ಇಲ್ಲ, ಅದು BBMP ಮತ್ತು ಎಲ್ಲ ಅಭಿವೃದ್ಧಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಅದು ಸಾಹೇಬ್ರ ಹತ್ರ ಕೇಳಿ. ಟನಲ್ ರಸ್ತೆದು ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂದಿದೆ. ಟೆಂಡರ್ ಎಷ್ಟಕ್ಕಾಗಿದೆ? ಟೆಂಡರ್ ಇದು ಈಗ ನಾವು DPR ತಯಾರು ಮಾಡ್ತಾ ಇದ್ದೀವಿ. ಈಗ DBOT ಮುಖಾಂತರ ನಮಗೆ ಇನ್ನೂ ಒಂದು 2 ಹೆಜ್ಜೆ ಕ್ಲಿಯರ್ ಮಾಡಬೇಕು. ಯಾಕಂದರೆ ಡಾಕ್ಯುಮೆಂಟು ಆಲ್ಮೋಸ್ಟ್ ಫೈನಲ್ ಆಗಿದೆ. ಇನ್ನೊಂದು 2 ವಾರದೊಳಗೆ ಖಂಡಿತ ನಾವು ಮಾಡ್ತೀವಿ. ಮರಗಣತಿ ಎಲ್ಲಿವರೆಗೂ? ಮರಗಣತಿ ಅರೌಂಡ್ 30%, 10 ಲಕ್ಷ 4 ಲ್ಯಾಕ್ ಟ್ರೀಸ್ ಅಲ್ಲಿ 3 to 4 ಲ್ಯಾಕ್ ಎಷ್ಟು ಟ್ರೀಸ್ ಆಗಿಬಿಟ್ಟಿದೆಯಪ್ಪ? 6 ಲ್ಯಾಕ್ ಟ್ರೀಸ್ ಇದು ಮರಗಣತಿ ಆಗಿದೆ. ವಿ ಹೋಪ್ ದಟ್ ವಿಲ್ ಬಿ ಏಬಲ್ ಟು ಫಿನಿಶ್ ಇನ್ ಅಂಡರ್ 4 to 5 months. ಸರ್, ಈಗ ಅಮೂಲ್ದು BMRC ಇದರಿಂದ ಬೆಳಗ್ಗೆನೂ ಕೂಡ DCM ಹೇಳಿದ್ದಾರೆ ಅದು ಗ್ಲೋಬಲ್ ಟೆಂಡರ್ ಕರೆಯಲಾಗಿದೆ, ಅದಕ್ಕೋಸ್ಕರ ಯಾರು ಹಾಕಿದ್ರು ಅವ್ರು ಕೊಟ್ಟಿದ್ದೀವಿ ಅಂತ. ನಮ್ಮ BMRC ಇರೋದೊಂದು ಪಾಲಿಸಿ ಇರ್ತದೆ. ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ. ಅದರ MD ಅವ್ರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತೀವಿ. DCM 2 ಕಡೆ ಅಮೂಲ್ ಕುಡಿ, ಮಿಕ್ಕಿದ 8 ಕಡೆ ಇವರು ಕುಡಿ, ನಂದಿನಿ ಕುಡಿ ಅಂತ ಹೇಳಿ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೀವಿ. ನಂದಿನಿಗೆ ಅವಕಾಶ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀವಿ. ಸರ್, ಇವಾಗ ಅಮೂಲ್ ಈಗ ಆಲ್ರೆಡಿ ನಿಮ್ಮ ನಡುವೆ ಒಪ್ಪಂದ ಆಗಿರೋದ್ರಿಂದ ಅವ್ರು ಏನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ಯಾವ ರೀತಿ ಕೊಡ್ತೀರಾ ಸರ್? ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದುವರಿಸ್ತೀವಿ. ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು 2-3 ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ. ಅದು ಒಂದ್ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ. ಬಾಕಿ ಜಾಗದಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಇದು ಈಗ KMF ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ. ಯಾವೆಲ್ಲ ಮೆಟ್ರೋದಲ್ಲಿ ಆಗಿದೆ ಸರ್ ಅಮೂಲ್ ಇವಾಗ? ಐ ಆಮ್ ನಾಟ್ ರಿಯಲಿ ಶ್ಯೂರ್, ಅದು ಡೀಟೇಲ್ಸ್ ಕಳಿಸ್ತೀನಿ. ಓಕೆ ಸರ್, ಇವತ್ತು DCM ಜೊತೆ ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಸರ್? ಅದು DCM ಜೊತೆಗೆ ತಾವು ಚರ್ಚೆ ಮಾಡಿದ್ದು ಸರ್ಕಾರ ಮಿನಿಸ್ಟರ್ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ಸಹ ಪರಿಶೀಲನೆ ಮಾಡಿದ್ದೇವೆ. ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ ಅವರು ಮುಂದೆ ಹೇಳ್ತಾರೆ. ಆದಷ್ಟು ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರಿಗೆ ಇದು ಮಾಡಬೇಕು ಅಂತ. ಗ್ರೇಟರ್ ಬೆಂಗಳೂರು ಬಗ್ಗೆ ಅಷ್ಟು ಅದು ಕಾನೂನು ಪ್ರಕಾರನೇ ಕ್ರಮ ತಗೊಳ್ಬೇಕಲ್ಲ. ಅದು ಒಂದು ಏನು ಆ್ಯಕ್ಟ್ ಇದೆ ಅದರ ಆಧಾರದ ಮೇಲೆ ಮುಂದುವರಿಸ್ತೀವಿ. ಕೆಂಪೇಗೌಡ ದಿನಾಚರಣೆ ಅಂಗವಾಗಿ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಆಗಿತ್ತು. 27ಗೆ ಏರ್ಪಾಡು ಆಗ್ತಾ ಇದೆ. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಟೇಕ್ ಪಾರ್ಟ್ ಇನ್ ಇಟ್ ಆ್ಯಂಡ್ ವಿ ಹೋಪ್ ಟು ಮೇಕ್ ದಿಸ್ ಜಯಂತಿ ಒಂದು ದೊಡ್ಡ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ನಾವು ಪ್ರಶಸ್ತಿ ಪ್ರದಾನ ಆಗಿದ್ದೀವಿ ಸರ್. ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರಶಸ್ತಿ ಪ್ರದಾನದ ಬಗ್ಗೆ ಒಂದು ಮಾನ್ಯ DCM ಅವರು ಒಂದು ತೀರ್ಮಾನ ಮಾಡ್ತಾರೆ. ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ ಸರ್. ಹಳೆ ಪಟ್ಟಿ ಇತ್ತು ಒಂದು 163, ಅದು ಅವರು ಪರಿಶೀಲನೆ ಮಾಡಿಬಿಟ್ಟು ಅವರು ನಮಗೆ ನಿರ್ದೇಶನ ಕೊಡ್ತಾರೆ. KR ಮಾರ್ಕೆಟಿಗೆ ನಾವು ಒಂದು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಈಗ ಯೋಜನೆ ಮಾಡಬೇಕಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ರಸಲ್ ಮಾರ್ಕೆಟ್ ಈಗಾಗಲೇ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬರ್ತಾ ಇದೆ. ಇದನ್ನು ಸಹ ಒಂದು ಪರಿಶೀಲನೆ ಮಾಡಿಬಿಟ್ಟು, ಯಾಕಂದರೆ ದೊಡ್ಡ ಫ್ಲವರ್ ಮಾರ್ಕೆಟ್ ಇದೆ, ಭಾಳ ಜನರಿದ್ದಾರೆ, 2-3 ಮಹಡಿ ಉಪಯೋಗ ಬರ್ತಾ ಇದೆ, 2-3 ಮಹಡಿ ಉಪಯೋಗ ಆಗ್ತಾ ಇಲ್ಲ, ಬೇಸ್ಮೆಂಟ್ ಭಾಳ ಕೆಟ್ಟ ಪರಿಸ್ಥಿತಿ ಇದೆ, ಡ್ರೈನೇಜ್ ಕೆಲಸ ಎಲ್ಲ ಆಗಬೇಕು. ಅದಕ್ಕೆ ಒಂದು ಡೀಟೇಲ್ಡ್ ಪ್ಲ್ಯಾನ್ ಮಾಡಲಿಕ್ಕೆ ನಾವು ಈಗ ಹೇಳ್ತಾ ಇದ್ದೀವಿ. ಮತ್ತು ನಾವು ಒಂದು ಮುಂದುವರಿಸ್ತೀವಿ. ಸರ್, BBMP ಬೋರ್ಡ್ ಬಗ್ಗೆ ಗ್ರೇಟರ್ ಬೆಂಗಳೂರಿಗೆ ಹಾಕಬೇಕು ಅಂತ ಅದ್ರ ಬಗ್ಗೆ ಚರ್ಚೆ ಆಗಿರುತ್ತೆ ಸರ್? ನಾವು ಖಂಡಿತ ಮಾಡ್ತೀವಿ. ಇವತ್ತು ಗ್ರೇಟರ್ ಬೆಂಗಳೂರು ಚರ್ಚೆ ಆಗಿದೆ, ಅದ್ರ ಬಗ್ಗೆ DCM ಗ್ರೇಟರ್ ಬೆಂಗಳೂರು ಬಗ್ಗೆ ಅಷ್ಟೇ. ನಾನು ಐ ಕ್ಯಾನಾಟ್ ಸೇ ಮಚ್. ಥ್ಯಾಂಕ್ ಯು.